ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಬಹಳ ದುಃಖಕರವಾದ ಇನ್ಸಿಡೆಂಟು. ನಮಗೆಲ್ಲ ತಿಳಿದಿರೋ ಪ್ರಕಾರ ಇನ್ನೇನು ಈ ಟೆರರಿಸ್ಟ್ ಅಂತ ಹೇಳ್ತೀವೋ ಅವ್ರಿಗೂ ಯಾವುದೋ ಜಾತಿ ಧರ್ಮ ಯಾವುದೂ ಇರೋದಿಲ್ಲ. ಅವರು ರಾಕ್ಷಸರು ಇದ್ದಂಗೆ. ಅವರು ಮಾನವದ ಕುಲದಿಂದ ಹುಟ್ಟಿ ಬೆಳೆದಿಲ್ಲ ಅನ್ಸುತ್ತೆ. ಇವತ್ತು ಪ್ರಾಣಿಗಳ ಬಗ್ಗೆ ಹೇಳಬೇಕಾದ್ರೆ ಒಂದು ಕಾಗೆ ಏನಾನ ಸತ್ತರೆ ನೂರಾರು ಕಾಯಿಗಳು ಬರುತ್ತೆ. ಒಂದು ನಾಯಿ ಮರಿ ಏನಾನ ಸತ್ತರೆ ಸುಮಾರು ನಾಯಿಗಳು ಬಂದು ಸೇರ್ಕೊಳ್ಳುತ್ತೆ. ನಾವು ಭಾವಿಸೋದೇನಂದ್ರೆ ನಾವೆಲ್ಲರೂ ಒಂದು, ನಮ್ಮ ಮಾನವ ಕುಲದವರು, ನಮ್ಮ ರಕ್ತ ಕೆಂಪು ರಕ್ತ ಅಂತ ನಾವು ಭಾವಿಸ್ತೇವೆ. ಆದರೆ ಈ ಇನ್ಸಿಡೆಂಟ್ ಏನಾಗಿದೆ ಕಾಶ್ಮೀರದಲ್ಲಿ ನಿಜವಾಗ್ಲೂ ಹೇಳಬೇಕಾದ್ರೆ ನೋಡಿ, ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ಮುಸಲ್ಮಾನರು ಸಹ ಅವ್ರಿಗೂ ಕೂಡ ಸಾಯಿಸಿದ್ದಾರೆ. ಇದಕ್ಕೆ ನಾನು ಹೇಳೋದಿಷ್ಟೇ, ಆ ಇಂಟೆಲಿಜೆನ್ಸ್ ಮತ್ತೊಂದು ಸೆಕೆಂಡ್ರಿ. ಆದರೆ ಆ ಕುಟುಂಬದಲ್ಲಿ ಯಾರು ಸತ್ತಿದ್ದಾರೆ, ಬಹಳ ದುಃಖದ ಸಂಗತಿ. ಅದರಿಂದ ದೇವರು ಅಲ್ಲ ಆ ಕುಟುಂಬಗಳಿಗೆ ಮರೆಯುವಂಥ ಶಕ್ತಿ ಕೊಡಲಿ, ಅವ್ರಿಗೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತೇನೆ.